ಸರಿಯಮ್ಮ ಪಾರ್ವತಿ, ನಾನಿನ್ನು ಹೊರಡ್ತೀವಿ ಇಬ್ಬರು. ಸ್ವಲ್ಪ ಕೆಲಸ ಇದೆ, ನನಗೂ ಸ್ಟೇಷನಾಗ ಸ್ವಲ್ಪ ಕೆಲಸ ಇದೆ, ಅವಳಿಗೂ ಅದೇನೋ ಮನೇಲೇನೋ ಕೆಲಸ ಇದೆ ಅಂತೆ. ನಾವಿನ್ನು ಹೊರಡ್ತೀವಿ ಮತ್ತೆ. ಇದೇನಣ್ಣ, ಮನೆಗೆ ಬಂದು ಹಂಗೆ ಹೋದ್ರೆ ಹೆಂಗೆ ಚೆನ್ನಾಗಿರುತ್ತೆ ಹೇಳಿ? ಪೂಜೆಗೆಲ್ಲ ಬಂದಿದ್ದೀರಾ, ನಂಗೆ ಬಟ್ಟೆ ಎಲ್ಲ ಕೊಟ್ಟಿದ್ದೀರಾ, ಊಟ ಮಾಡದೆ ಹೋದರೆ ಏನು ಚೆನ್ನಾಗಿರುತ್ತೆ? ಊಟ ಮಾಡಿಬಿಟ್ಟು ಹೋಗಿ ಅಣ್ಣ. ಇಲ್ಲ ಪಾರ್ವತಿ, ನಿಜವಾಗ್ಲೂ ನನಗೆ ಅಷ್ಟು ಬಿಡುವಿಲ್ಲ. ಸ್ಟೇಷನಲ್ಲೆಲ್ಲ ವರ್ಕ್ ಇದೆ, ಅದೇನೋ ಫಂಕ್ಷನ್ ಇತ್ತು ಅಂತೇಳಿ ನಂದು ಕೊಲೀಗ್ಸ್ದೆಲ್ಲ ತುಂಬ ಹತ್ರದವರು ಆಗಿದ್ದರಿಂದ ಎಲ್ಲ ಕೆಲಸ ಇದ್ರೂ ಹಂಗೆ ಫಂಕ್ಷನ್ಗೆ ಹೋಗಿದ್ವಿ. ಈಗ ಮತ್ತೆ ಹೋಗಬೇಕು, ಇಲ್ಲಿರೋಕ್ಕೆ ಟೈಮ್ ಇಲ್ಲ, ಅದಕ್ಕೆ. ಒಂದು ನಿಮಿಷ ಇರಿ, ಬಂದೆ. ಏನೋ ಮಾಡಿದ್ದಂಗಿದ್ದಾಳ, ಘಮ ಘಮ ಅಂತ ವಾಸನೆ ಬರ್ತೈತೆ ಅವಾಗಿಂದ. ಅವ್ರ ಅಣ್ಣವ್ರು ಬಂದಿದ್ದಂಗೆ ಇದಾರಲ್ಲ, ಏನೋ ಅಡುಗೆ ಮಾಡಿದ್ದಂಗೆ ಇದ್ದಾಳೆ ಜೋರಾಗಿ. ಆದರೂ ಏನೇ ಹೇಳಿ, ನನ್ನ ಸೊಸೆ ಮಾಡೋ ಅಡುಗೆ ಮಾತ್ರ ಯಾರು ಮೀರ್ಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡೋದು ಕಲ್ತ್ಕೊಂಡಿದ್ದಾಳೆ. ಅಣ್ಣ ತಗೋರಿ ಈ ಸ್ವೀಟ್. ಅಲ್ಲ ಪಾರ್ವತಿ, ಈ ಸ್ವೀಟ್ ಯಾವಾಗ ಮಾಡಿದೆ ಅಷ್ಟು ಬೇಗನಾ? ಅದೇ ನಾನು ಸೀರೆ ಎಲ್ಲ ಚೇಂಜ್ ಮಾಡಿ ಇನ್ನೇನು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ನಲ್ಲ, ಅದೇ ಟೈಮಲ್ಲೇ ಹಂಗೆ ಮಾಡಿಬಿಟ್ಟೆ ಬೇಗ ಬೇಗ. ಅದೇನು ಗೋಧಿ ಹುಗ್ಗಿಯಲ್ಲ, ಬೇಗ ಆಗ್ಬಿಡುತ್ತೆ. ಒಳ್ಳೆ ಕೆಲಸ ಮಾಡಿದ್ದೀಮ್ಮ ಪಾರ್ವತಿ. ಮನೆಗೆ ಬಂದಿರೋದನ್ನ ಹಂಗೆ ವಾಪಸ್ ಕಳಿಸ್ಬಾರ್ದು, ಅವ್ರಿಗೇನಾದರೂ ಕೊಟ್ಬಿಟ್ಟು ಅಥವಾ ಊಟ ಮಾಡಿಸಿನೇ ಕಳಿಸ್ಬೇಕು. ಹೌದಮ್ಮ, ಅವ್ರನ್ನ ಊಟ ಮಾಡಿ ಕಳಿಸ್ದೆ ನನಗೂ ಮನಸ್ಸು ತಡೆಯಲ್ಲ. ಅದಕ್ಕೆ ಅವ್ರು ಊಟ ಮಾಡಲ್ಲ ಅಂತಲೂ ಗೊತ್ತು, ಏನಾದರೂ ಒಂದು ಕೆಲಸದ ನೆಪ ಮಾಡಿಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಬೇಗ ಹಂಗೆ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ನಲ್ಲ, ಅದು ಗೋಧಿ ಹುಗ್ಗಿ ಬೇಗ ಆಗ್ಬಿಡುತ್ತಲ್ಲ, ಹಂಗಾಗಿ ಅದನ್ನು ಪಟಪಟ ಅಂತ ಮಾಡಿಬಿಟ್ಟೆ. ಇವನು ಪೊಲೀಸಾ? ಅಯ್ಯಪ್ಪ. ಸ್ವೀಟ್ ತುಂಬ ಚೆನ್ನಾಗಿದೆ ಪಾರ್ವತಿ. ಮತ್ತೆ ನಮ್ಮ ತಂಗಿ ಅಂದರೆ ಏನು ಸುಮ್ಮನೆ ಅಂದ್ಕೊಂಡಿದ್ಯಾ? ನಮ್ಮ ತಂಗಿ ಕೈ ರುಚಿ ಯಾರಿಗೂ ಬರಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ನಾನಂತೂ ತುಂಬ ಮಿಸ್ ಆಗ್ತಿದ್ದೀನಿ ಪಾರ್ವತಿ ನಿನ್ನ ಕೈ ರುಚಿನ. ಅಯ್ಯೋ, ಈ ಮುಂಡೆ ಮಕ್ಕಳದು ಒಂದೊಂದಲ್ಲ, ಇವ್ರ ಆಟನ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಹೋಗ್ತೀನಿ ಅಂತ ಹೇಳಿದ್ರು, ಮುಚ್ಕೊಂಡು ಕಳ್ಸೋದು ಬಿಟ್ಟು ಅವ್ರಿಗೋಸ್ಕರ ಗೋಧಿ ಹುಗ್ಗಿ ಮಾಡಿದ ಅಂತ. ಗೋಧಿ ಹುಗ್ಗಿ ಏನು ದೊಡ್ಡ ಇವಳಿಗೊಬ್ಳಿಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ನಂಗೆ. ಬಿಲ್ಡಪ್ ಮೇಲೆ ಬಿಲ್ಡಪ್ ತೊಗೋತಿದ್ದಾಳೆ. ನನಗೆ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಓ ಹೌದಾ? ಅದರಲ್ಲಿ ತುಂಬ ಪ್ರಾಫಿಟ್ ಬರುತ್ತಂತೆ, ಒಂದ್ಸರಿ ಟ್ರೈ ಮಾಡಿ. ನನ್ನ ಹತ್ರ ಎಲ್ಲ ಪ್ಲೇಸ್ ಕೂಡ ಎಲ್ಲ ರೆಡಿ ಇದೆ, ಮತ್ತು ಅದಕ್ಕೆ ಬೇಕಾಗಿರೋ ಇನ್ವೆಸ್ಟ್ಮೆಂಟು ಮತ್ತು ದುಡ್ಡಾಗಲಿ ಪ್ರತಿಯೊಂದೂ ಇದೆ. ಆದರೆ ಸರಿಯಾಗಿ ಅಡುಗೆ ಮಾಡೋರು ಸಿಗ್ತಾ ಇಲ್ಲ. ಪಾರ್ವತಿ ಥರ ರುಚಿ ರುಚಿ ಅಡುಗೆ ಮಾಡೋರು ಸಿಕ್ಕರೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆನಂದಣ್ಣ ಏನಾದರೂ ಒಪ್ಕೊಂಡ್ಬಿಟ್ರೆ ಪಾರ್ವತಿನ ಕಳಿಸ್ತೀನಿ ಅಂತ ನಾನು ನಾಳೆನೇ ಅದನ್ನು ಶುರು ಮಾಡಿಬಿಡ್ತೀನಿ. ಅಂದರೆ ಏನು ನಿಮ್ಮ ಉದ್ದೇಶ? ನಮ್ಮ ಅತ್ತಿಗೆನ ಕರ್ಕೊಂಡೋಗಿ ಅಲ್ಲಿ ಅಡುಗೆ ಮಾಡೋಕೆ ಇಟ್ಕೋತೀರಾ? ಅಲ್ಲಿ ಬಂದಿರೋ ಕಸ್ಟಮರ್ಸ್ ತಿಂದ್ಬಿಟ್ಟೋಗಿರೋ ಪ್ಲೇಟ್ಸ್ನೆಲ್ಲ ತೊಳೆಯೋಕೆ ಇಡ್ತೀರಾ ನಮ್ಮ ಅತ್ತಿಗೆಗೆ? ಏನು ಮಾತಾಡ್ತಿದ್ರಿ ನೀವು? ನಮ್ಮ ಪಾರ್ವತಿಗೆ ಮುಸ್ರೆ ತಿಕ್ಕಕ್ಕೆ ಇಡ್ತೀವ ಅಂತ ಕರ್ಮ ಏನು ಬಂದಿದೆ ನಮ್ಮ ಪಾರ್ವತಿಗೆ? ನಾವು ಪಾರ್ವತಿನ ಕೇಳಿದ್ದು ಬಿಸ್ನೆಸ್ ಪಾರ್ಟ್ನರಲ್ಲಿ ಜಾಯಿನ್ ಮಾಡ್ಕೊಳ್ಳೋಕ್ಕೆ, ಅಲ್ಲಿ ಮುಸ್ರೆ ತಿಕ್ಕಕ್ಕೆ ಅಡುಗೆ ಮಾಡೋಕ್ಕಲ್ಲ. ನಾವೇನೋ ಅಂದ್ಕೊಂಡ್ರೆ ನೀವೇನೋ ಮಾತಾಡ್ತಾ ಇದ್ದೀರಲ್ಲ. ಮೇಡಮ್ ಅವ್ರಿಗೆ ತಪ್ಪಾಗಿ ಅರ್ಥ ಆಗಿದ್ದಂಗಿದೆ. ನಾನು ಹೇಳಿದ್ದು ಅಲ್ಲಿ ಅಡುಗೆ ಮಾಡೋಕ್ಕಲ್ಲಮ್ಮ, ನನ್ನ ಜೊತೆ ಪಾರ್ಟ್ನರ್ ಮಾಡ್ಕೊಳ್ಳೋಕ್ಕೆ ಅಷ್ಟೇ. ಹೆಂಗೋ ತನಗೆ ಎಲ್ಲ ಅಡುಗೆ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆಯಲ್ಲ. ಪಾರ್ವತಿ ಕೈ ಕೆಳಗೆ ಒಂದು 10 ಜನನ ಕೆಲಸಕ್ಕೆ ಇಡ್ತೀನಿ. ಅಡುಗೆ ಮಾಡೋರು ಬೇರೆ, ಸರ್ವ್ ಮಾಡೋರು ಬೇರೆ. ಪಾರ್ವತಿ ಏನಿದ್ರು ಅಲ್ಲಿ ಅಡುಗೆ ಆಗಿರೋದನ್ನ ಟೇಸ್ಟ್ ಮಾಡೋದು, ಅಥವಾ ಅದಕ್ಕೇನಾದರೂ ಉಪ್ಪು ಹುಳಿ ಖಾರ ಕಡಿಮೆ ಆಗಿದ್ರೆ ಅದನ್ನೆಲ್ಲ ಸರಿ ಮಾಡಿಸಿ ಅಂತ ಹೇಳೋದು. ಜಸ್ಟ್ ಹಾಕಿ ಆರ್ಡ್ರ್ ಮಾಡ್ಕೊಳ್ತಾ ಇರಬೇಕು, ಅಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇದ್ರೆ ಅಷ್ಟೇ ಸಾಕು. ಅಲ್ಲಿ ಕೆಲಸದವ್ರನ್ನ ಏನಿಲ್ಲ ಅಂದರೂ ಒಂದು 10 ರಿಂದ 20 ಜನ ನೆಡ್ತೀನಿ. ಸರ್ವ್ ಮಾಡೋರೇ ಬೇರೆ ಇರ್ತಾರೆ, ಆರ್ಡ್ರ್ ತೊಗೊಳ್ಳೋರು ಬೇರೆ ಇರ್ತಾರೆ, ಮತ್ತು ಅಲ್ಲೆಲ್ಲ ಕಿಚನಲ್ಲಿ ಪ್ಲೇಟು ಅದೆಲ್ಲ ತೊಳೆಯೋಕ್ಕೆ ಬೇರೆ ಬೇರೆ ಇರ್ತಾರೆ, ಮತ್ತು ಅಡುಗೆ ಮಾಡೋರು ಬೇರೆ ಇರ್ತಾರೆ. ಏನಿದ್ರೆ ಪಾರ್ವತಿದೇನೆಂದರೆ ಒಂಥರ ಎಲ್ರಿಗೂ ಆರ್ಡ್ರ್ ಮಾಡಿಕೊಂಡು ಆ ಥರ ಎಲ್ಲ ನೋಡ್ಕೋತಾ ಇರೋದು. ಈ ಮೂದೇವಿನ ಪಾರ್ಟ್ನರ್ ಮಾಡ್ಕೋತಾರ? ಏನಪ್ಪ ಕಿದ್ಲಕ್ಕು. ನಾನೇನೋ ಅಲ್ಲಿ ಅಡುಗೆ ಮಾಡೋಕ್ಕೆ ಮುಸ್ರೆ ತಿಕ್ಕೋಕ್ಕೆ ಇಟ್ಕೋತಾರೆ ಅಂತ ಮಾಡಿದ್ದೆ, ನೋಡಿದ್ರೆ ಪಾರ್ಟ್ನರು ಮಾಡ್ಕೋತಾರಂತ ಈಕಿನ. ಅದು ಬಿಸ್ನೆಸ್ಸಲ್ಲಿ, ಹೋಟೆಲ್ ಬಿಸ್ನೆಸ್ಸಲ್ಲಿ. ಯಪ್ಪ, ಯೋಚನೆ ಮಾಡು ಆನಂದ್, ಇನ್ನೂ ಎಷ್ಟು ದಿನ ಅಂತ ಇದೇ ಥರ ಜಾಬ್ ಮಾಡ್ಕೊಂಡೇ ಇರ್ತೀರಾ? ನೋಡಿ, ನೀವೇನು ಅದಕ್ಕೆ ₹1 ಖರ್ಚು ಮಾಡೋದು ಬೇಡ. ಜಸ್ಟ್ ನೀವು ಒಪ್ಕೊಂಡ್ರೆ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ನಾವೇ ನೋಡ್ಕೋತೀವಿ. ಮುಂದೆ ನೋಡಿದ್ರಾಯ್ತು ಸೂರ್ಯ, ಈಗ ಸದ್ಯ ಬೇಡ, ಈಗಿನ ಜಾಬ್ ಮಾಡ್ತಾ ಇದ್ದೀವಲ್ಲ, ಅದೇ ಸಾಕು. ಇನ್ನೂ ಎಷ್ಟು ದಿನ ಅಂತ ಬೇರೆಯವ್ರ ಕೈಲೇ ಕೆಲಸ ಮಾಡ್ತಾ ಇರ್ತೀರಾ? ನೋಡಿ ಯೋಚನೆ ಮಾಡಿ. ನೀವೇನಲ್ಲಿ ಅದರಲ್ಲಿ ₹1 ಇನ್ವೆಸ್ಟ್ಮೆಂಟ್ ಮಾಡೋದಿರಲ್ಲ, ಏನೂ ಇರಲ್ಲ. ಜಸ್ಟು ಪಾರ್ವತಿನ ಕಳಿಸಿದ್ರೆ ಆಯಿತು, ಅವಳು ನಾನು ಪಾರ್ಟ್ನರ್ ಥರ ಇರ್ತೀವಿ. ಅವಳೇನು ಒಬ್ಬಳನ್ನೇ ಬಿಡಲ್ಲ, ನಾನು ಇರ್ತೀನಿ, ಇಬ್ಬರು ಶೇರ್ ಮಾಡ್ಕೋತೀವಿ. ಜಸ್ಟ್ ಅದು ಏನಂದರೆ ಒಂದು ಜವಾಬ್ದಾರಿನ ಹೊತ್ಕೊಳ್ಳೋದಷ್ಟೇ, ಅದು ಬಿಟ್ಟರೆ ಅಲ್ಲೇನು ಕೆಲಸ ಇರಲ್ಲ ಅಂಥದ್ದು. ಎಂಥ ಒಳ್ಳೆ ಅವಕಾಶ ಸಿಕ್ಕಿದೆ ಅಂದರೆ, ಛೇ, ಹೊಟ್ಟೆ ಉರಿ ಬರ್ತಾ ಇದೆ. ಇಂಥದ್ದೆಲ್ಲ ನಮಗೆ ಸಿಗಲ್ಲ. ಯಾಕೆ ಇಂಥವ್ರಿಗೆ ಸಿಗುತ್ತೆ ಬೇಡ ಅಂದವ್ರಿಗೆ? ನಾನು ನೋಡಿದ್ರೆ ಬಿಸ್ನೆಸ್ ಮಾಡಬೇಕು ಅಂತ ಕೂತಿದ್ದೀನಿ, ₹1 ದುಡ್ಡು ಕೊಡೋರಿಲ್ಲ, ಇನ್ವೆಸ್ಟ್ಮೆಂಟ್ ಹಾಕ್ಕೊಡೋರಿಲ್ಲ. ಇವ್ರಿಗೆ ನೋಡಿದ್ರೆ ಅವ್ರು ಏನು ನೀವು ಖರ್ಚು ಮಾಡೋದೇ ಬೇಡ, ಜಸ್ಟ್ ಪಾರ್ಟ್ನರ್ ಆಗಿ ಅಂತ ಕೇಳ್ತಾ ಇದ್ದಾರೆ. ಇವು ನೋಡಿದ್ರೆ ಹುಚ್ಚು ಬೇಡ ಅಂತಿದ್ದಾವೆ.
ಅಯ್ಯೋ ಯಾಕಪ್ಪ ದೇವ್ರೆ ಹಿಂಗೆ ಹೊಟ್ಟೆ ಉರಿಸ್ತಿದ್ಯಾ ಅಂತವೆಲ್ಲ ನನ್ನ ಕಣ್ಣು ಮುಂದೆ ತಂದು. ದೇವ್ರೆ ನೀನು ಬೇರೆಯವ್ರಿಗೆಲ್ಲ ಏನೇನು ಮಾಡ್ತಿದ್ಯಾ ಅಂತ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ನಂಗೆ ಯಾಕೆ ಇಂಥ ಅದೃಷ್ಟ ಕೊಡ್ತಾ ಇಲ್ಲ? ಐ ಹೇಟ್ ಯು. ಒಂದು ಮಾತು ನಮ್ಮನ್ನಾದ್ರೂ ಕೇಳಬಾರ್ದಾ? ಹ್ಞೂ ಅಂದ್ಬಿಡ್ತೀವಿ ಹಂಗೆ ಟಕ್ ಅಂತ. ಅವ್ರು ಬೇಕಾದ್ರೆ ಬರೀ ಪಾರ್ಟ್ನರ್ಶಿಪ್ ಅಲ್ಲ, ಅಲ್ಲಿ ಏನು ಕೆಲಸ ಮಾಡಿದ್ರು ಮಾಡ್ತೀವಿ. ನಮಗಾದ್ರೂ ಇಂಥ ಅವಕಾಶ ಸಿಗಬಾರ್ದಾ? ಛೇ, ಇಂಥ ಒಂದು ಒಳ್ಳೆ ಅವಕಾಶನ ಯಾರು ತಾನೇ ಬೇಡ ಅನ್ಕೋತಾರೆ? ಇವಂಥ ಹುಚ್ಚು. ಇಂಥ ಒಂದು ಒಳ್ಳೆ ಅವಕಾಶ ನೀನು ಇದ್ದಲ್ಲೇ ಹುಡ್ಕೊಂಡು ಬಂದಿದೆ ಅಂದರೆ ಅದೆಲ್ಲ ನೀನು ಒಳ್ಳೆ ತಂದಿಂದ ಪಾರ್ವತಿ. ಆ ದೇವರು ಒಳ್ಳೆಯವ್ರಿಗೆ ಕೈ ಬಿಡಲ್ಲ ಅಂತಾನಲ್ಲ, ಹೆಂಗಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ ದೇವರು. ಇಷ್ಟು ಒಳ್ಳೆ ಮನಸ್ಸಿರೋ ನಿನಗೆ ದೇವರೇ ಇಂಥ ಒಳ್ಳೆ ಅವಕಾಶ ಕಳಿಸಿದ್ದಾನೆ ಅಂತ ಅನಿಸುತ್ತೆ. ನಮಗೆ ಬೇಕು ಅಂತ ಹೊಟ್ಟೆ ಉರಿಲ್ಲ ಅಂತಲೇ ಈ ಮಾತು ಅಂತ ಇದ್ದಾಳೆ. ನಮ್ಮನ್ನ ನೋಡಿನೇ ಅಂತ ಇದ್ದಾಳೆ, ನಂಗೆ ಗೊತ್ತು. ಇಲ್ಲ ಚಿಕ್ಕಮ್ಮ, ನನ್ನ ಒಳ್ಳೆತನ ಅಲ್ಲ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಒಳ್ಳೆತನ ಅದು. ನನಗೆ ಇಂಥ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅವರು ಒಳ್ಳೆತನ ಅದು. ಸರಿ ಪಾರ್ವತಿ, ನೀವಿಬ್ರು ಗಂಡ ಹೆಂಡತಿ ಯೋಚನೆ ಮಾಡಿ ಒಂದು ನಿರ್ಧಾರ ಏನು ಅಂತ ತಿಳಿಸ್ರಿ. ಪರವಾಗಿಲ್ಲ, ಅವಸರ ಏನಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಹೇಳ್ರಿ, ಏನಂತ ತಿಳಿಸ್ರಿ ನಾಳೆ. ಸರಿ, ನಾವಿನ್ನ ಹೊಡ್ತೀವಿ, ಟೈಮ್ ಆಗ್ತಾ ಇದೆ. ನಿಮ್ಮಿಬ್ರಿಗೂ ಥ್ಯಾಂಕ್ಸ್. ಹೇಳಿದ ಕೂಡಲೇ ಬಂದ್ರಲ್ಲ, ಖುಷಿ ಆಯಿತು. ಬಾವಾ, ನಾನು ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ, ನಮ್ಮ ಮಧ್ಯೆ ಈ ಥ್ಯಾಂಕ್ಸು ಈ ಸಾರಿ ಇವೆಲ್ಲ ಬೇಡ. ನಿಮ್ಮ ತಂಗಿ ತುಂಬ ಹೇಳ್ತಾ ಇದ್ಲು ಬೆಳಗ್ಗೆಯಿಂದ, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ಒಳ್ಳೆ ಕೆಲಸ ಮಾಡಿದ್ದೀರಾ ಅಣ್ಣ. ನೀವು ಥ್ಯಾಂಕ್ಸ್ ಹೇಳ್ಬೇಡ ಅಂತ ಹೇಳಿದ್ರು ನನ್ನ ಮನಸ್ಸು ತಡೀತಾ ಇಲ್ಲ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನಿಜವಾಗ್ಲೂ ನನ್ನ ಹೆಂಡತಿ ಹೆಂಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ಅವಳಿಗಿರೋಂಥ ಕೊರತೆನ ನೀವು ನೀಗಿಸಿದ್ದೀರಾ ಬಂದು. ತವ್ರ ಮನೆ ಕಡೆಯಿಂದ ಯಾರೂ ಇಲ್ಲ ಅನ್ನೋ ಬೇಜಾರಿತ್ತು ಅವಳಿಗೆ. ನೀವು ಬಂದು ಅಷ್ಟು ಧೈರ್ಯ ಹೇಳಿದ್ದಕ್ಕೆ ಅವಳು ಇವಾಗ ಎಷ್ಟು ಖುಷಿಯಾಗಿದ್ದಾಳೆ. ನನಗೆ ನನ್ನ ಹೆಂಡತಿನ ಖುಷಿಯಾಗಿ ನೋಡೋಕೆ ನನಗೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಆಯ್ತು ಆನಂದ್, ನೀನು ಯಾವಾಗ ನಮ್ಮನ್ನ ಕರೆದ್ರೂ ನಾವು ರೆಡಿ ಇರ್ತೀವಿ ಬರೋಕ್ಕೆ. ನೀನೇನು ಮುಜುಗರ ಪಟ್ಕೋಬೇಡ. ನಮಗೆ ನನ್ನ ಕೆಲಸ ಇರುತ್ತೆ, ಬ್ಯುಸಿ ಇರ್ತಾರೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡ. ಒಂದು ವೇಳೆ ನಾನು ಬ್ಯುಸಿ ಇದ್ರೂ ನನ್ನ ಹೆಂಡತಿ ಫ್ರೀ ಇರ್ತಾಳಲ್ಲ, ಅವಳ ಕಳಿಸ್ತೀನಿ. ನೀನು ಈ ಥರ ಏನಾದರೂ ಇದ್ದರೆ ನಮಗೆ ಫೋನ್ ಮಾಡು ಫಸ್ಟು. ನನ್ನ ತಂಗಿನ ಅಳಕ್ಕೆಲ್ಲ ಬಿಡ್ಬೇಡಪ್ಪ ನೀನು. ಇಲ್ಲ ಬಾವ, ಇನ್ನೊಂದ್ಸರಿ ಅಳಕ್ಕೆಲ್ಲ ಬಿಡಲ್ಲ, ಚೆನ್ನಾಗಿ ನೋಡ್ಕೋತೀನಿ ಅವಳ. ನೀವೆಲ್ಲಿ ಹೋಗ್ಬಿಡ್ತೀರೋ ಅಂತ ಅರ್ಜೆಂಟಲ್ಲಿ ಇದು ಯಾವುದೋ ಕವರಲ್ಲಿ ಸ್ವೀಟ್ ಹಾಕ್ಕೊಂಬಂದಿದ್ದೀನಿ, ಏನೂ ಅನ್ಕೋಬೇಡಿ. ನಂಗೆ ಅರ್ಜೆಂಟಲ್ಲಿ ಅದು ಯಾವುದು ಬಾಕ್ಸ್ ಸರಿಯಾಗಿ ಸಿಗಲೇ ಇಲ್ಲ, ಮತ್ತು ಅದಕ್ಕೆ ಬಾಕ್ಸಲ್ಲೇ ಹಾಕಿದ್ದೀನಿ. ಆದರೆ ನಿಮ್ಗೆ ಇಟ್ಕೊಳ್ಳೋಕ್ಕೆ ಇದು ಕವರ್ ಇರಲಿ ಅಂತ ಇದರಲ್ಲಿ ಹಾಕ್ಕೊಂಬಂದಿದ್ದೀನಿ. ತಗೋತೀರ ತಾನೇ? ನಂಗೆ ಇದೇ ಇಷ್ಟ ಆಗಲ್ಲ ಪಾರ್ವತಿ. ನೀನು ನಮ್ಮನ್ನೊಂಥರ ಬೇರೆಯವ್ರ ಥರ ನೋಡ್ತೀಯಪ್ಪ ನೀನು. ಏನು ನಾವೇನು ಆಕಾಶದಿಂದ ಉದುರಿದ್ದೀವಿ ಅನ್ನೋ ಥರ. ನಾವು ಮನುಷ್ಯರು ತಾನೇ. ಆ ಕವರಲ್ಲಿ ಹಾಕ್ಕೊಂಬಂದ್ರೆ ಏನಾಯಿತು? ನಿನ್ನ ಪ್ರೀತಿಯಿಂದ ನಮಗೆ ಸ್ವೀಟ್ ಮಾಡಿದೆಯಲ್ಲ ಅರ್ಜೆಂಟಲ್ಲಿ, ಅದೇ ನಮ್ಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಆ ಸ್ವೀಟ್ ಕೂಡ ಎಷ್ಟು ಚೆನ್ನಾಗಿತ್ತು. ಒಳ್ಳೆ ಕೆಲಸ ಮಾಡಿದೆ ಬಾಕ್ಸಲ್ಲಿ ಹಾಕ್ಕೊಂಬಂದು. ಇಲ್ಲಿ ಕೊಡು ಫಸ್ಟು. ಈ ಸ್ವೀಟ್ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಪಾರ್ವತಿ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ಯಾ. ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಟೈಮ್ ಇರಲಿಲ್ಲ ಅಂತ ಅಷ್ಟೇ ತಿಂದು ಇನ್ನೊಂದ್ಸರಿ ಕೇಳೋಣ ಅಂತ ಇದ್ದೆ, ಟೈಮ್ ಇದ್ದಿದ್ರೆ. ನಂಗೆ ಗೊತ್ತು ಅಣ್ಣ, ನಾನು ಮಾಡೋ ಅಡುಗೆ ನಿಮ್ಮಿಬ್ಬರಿಗೆ ತುಂಬ ಇಡ್ಸುತ್ತೆ ಅಂತ, ಅದಕ್ಕೆ ಹೋಗಿ ಬಾಕ್ಸಲ್ಲಿ ಹಾಕ್ಕೊಂಬಂದೆ. ಹೊಸದಾಗಿ ಯಾರ್ಯಾರು ನಮ್ಮ ಚಾನಲ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಂಗೆ ತುಂಬ ಖುಷಿ ಆಗ್ತಿದೆ. ಇದೇ ಥರ ಸಪೋರ್ಟ್ ಮಾಡಿ, ಒಳ್ಳೆ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ.